ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಣ್ಣ ಇದು ಇಷ್ಟು ದಪ್ಪ ಇದೆ ನಿಂದು? ನಿಜಕ್ಕೂ ಇದು ನನ್ನದ್ರೊಳಗಡೆ ಹೋಗ್ತದೆಯಾ? ತುಂಬ ನೋವಾಗತ್ತೆ. ಪ್ಲೀಸ್ ಬಿಟ್ಬಿಡು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಸ್ವಪ್ನ. ನನಗೆ ಅಮ್ಮ ಇಲ್ಲ, ತೀರಿ ಹೋಗಿದ್ದಾರೆ. ಅಪ್ಪ ಇನ್ನೊಂದು ಹೆಂಗಸನ್ನ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದ. ಆ ಹೆಂಗಸಿಗೆ ಆಗಲೇ ಒಬ್ಬ ಮಗ ಇದ್ದ. ಅವನ ಹೆಸರು ಸೂರ್ಯ. ನನಗಿಂತ 2 ವರ್ಷ ದೊಡ್ಡವನು. ಯಾವತ್ತೂ ಅವನು ನನ್ನನ್ನು ತಂಗಿ ಅಂತ ನೋಡೇ ಇಲ್ಲ. ನಾನು ಅಷ್ಟೆ, ಅವನನ್ನು ಯಾವತ್ತೂ ಅಣ್ಣ ಅಂತ ನೋಡೇ ಇಲ್ಲ. ಹೀಗಿರುವಾಗ ಒಂದೇ ಮನೆಯಲ್ಲಿ ಇದ್ದ ನಮ್ಮ ಮನೆಗೆ ಆಕರ್ಷಣೆ ಶುರುವಾಗಿತ್ತು. ಒಮ್ಮೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಸೂರ್ಯ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೆ ಪೂರ್ತಿ ಕತ್ತಲೆಯಿಂದ ಆವರಿಸಿತ್ತು. ಸ್ವಪ್ನ ಅಂತ ಕರೆಯುತ್ತಾ ಅವಳ ರೂಮಿಗೆ ಬಂದು ಬಾಗಿಲು ತೆಗೆದಾಗ ಅದು ಕೂಡ ಕತ್ತಲೆಯಿಂದ ತುಂಬಿ ಹೋಗಿತ್ತು. ಸ್ವಪ್ನ ಅಂತ ಜೋರಾಗಿ ಕರೆದಾಗ ಇದ್ದಕ್ಕಿದ್ದಂತೆ ಲೈಟ್ ಆನ್ ಆಯಿತು. ಇಡೀ ರೂಮ್ ಹೂಗಳಿಂದ ಅಲಂಕಾರವಾಗಿತ್ತು. ಇದೆಲ್ಲ ಯಾತಕ್ಕಾಗಿ ಅವನಿಗೆ ಅರ್ಥವೇ ಆಗಿರಲಿಲ್ಲ. ಆದರೂ ಕೂಡ ಸ್ವಪ್ನ ಅವನ ಮುಂದೆ ಬಂದು ನಿಂತಾಗ ಅವಳನ್ನು ನೋಡಿ ಕಳೆದೇ ಹೋಗಿದ್ದ. ರೆಡ್ ಕಲರ್ ಟ್ರಾನ್ಸ್ಪರೆಂಟ್ ಸಾರಿ, ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಅವನ ಮುಂದೆ ನುಲಿತಾನೇ ನಿಂತಿದ್ಲು. ಆ ರೂಮಿನ ಅಲಂಕಾರ, ಅವಳು ನಡ್ಕೊಳ್ತಾ ಇರೋ ರೀತಿಯಿಂದಾನೇ ಅದು ಯಾವುದಕ್ಕಾಗಿ ಅಂತ ಅವನಿಗೆ ಚೆನ್ನಾಗಿ ಅರ್ಥ ಆಗೋಗಿತ್ತು. ಸೀದಾ ಬಂದವನೇ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ನಿಮಿಷ ಕಳೆದ್ರೂ ಸೂರ್ಯ ಹಿಂದೆ ಸರಿಯದೆ ಹೋದಾಗ ಸ್ವಪ್ನಾಳೆ ಮುಂದಾಗಿ, ಸೂರ್ಯ, ನನಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಅಂತ ಅಂದಿದ್ಲು. ಅವಳ ಮಾತು ಕೇಳಿ ಅವಳನ್ನು ಬಿಟ್ಟು ಸಾರಿ ಅಂದ. ಅವರಿಂದ ಹಿಂದೆ ಸರಿದು, ನಾನು ಕಷ್ಟಪಟ್ಟು ಇಷ್ಟೆಲ್ಲ ರೂಮನ್ನು ಅಲಂಕಾರ ಮಾಡಿ ನಿಮ್ಮ ಮುಂದೆ ಬಂದು ನಿಂತರೆ ಉಸಿರಾಡೋದಕ್ಕೂ ಕಷ್ಟ ಆಗೋ ರೀತಿ ತಪ್ಕೊಂಡು ನಿಂತಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳಿದ್ಲು. ಆಗ ಅವನು ಕೂಡ ಏನೋ ಸ್ವಲ್ಪ ಆಸೆಯಿಂದ ಹಾಗೆ ಮಾಡಿದೆ, ಅದರಲ್ಲಿ ತಪ್ಪು ಹುಡುಕ್ತೀಯಾ ಅಂತ ಕೇಳ್ದ. ಆಗ ನಿಧಾನವಾಗಿ ಸ್ವಪ್ನಾಳ ಮುಖದಲ್ಲಿ ನಗು ಅರಳಿತು. ಅವಳ ಕೈ ಹಿಡಿದು ಕರ್ಕೊಂಡು ಬಂದು ಕೋಪ ಒಬ್ರಿಗೊಬ್ರು ಅಂಟ್ಕೊಂಡು ಕೂತರು. ಇದೆಲ್ಲ ನೀನೇ ಮಾಡಿದ್ದ? ಇಟ್ಸ್ ರಿಯಲಿ ಬ್ಯೂಟಿಫುಲ್. ಮತ್ತೊಮ್ಮೆ ಎಲ್ಲವನ್ನ ಗಮನಿಸುತ್ತಾ ಕೇಳಿದ್ದ ಸೂರ್ಯ. ಥ್ಯಾಂಕ್ ಯು, ಬಟ್ ನಿಂಗೇನೂ ಬೇಜಾರಾಗಿಲ್ಲ ತಾನೆ? ಯಾಕಂದರೆ ಅಂತ ಅಲ್ಲಿಗೆ ತನ್ನ ಮಾತನ್ನು ತಡೆದು ನಿಲ್ಲಿಸಿದ್ದಳು ಸ್ವಪ್ನ. ಆಗ ಅವನು ಅವಳನ್ನು ಎತ್ತಿ ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡು, ಇದಕ್ಕಿಂತ ಬೆಸ್ಟ್ ಗಿಫ್ಟ್ ನೀನು ನನಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಬಟ್ ಇದನ್ನೆಲ್ಲ ಯಾಕೆ ಅರೇಂಜ್ ಮಾಡಿದ್ಯಾ ಅಂತ ಎಲ್ಲ ಗೊತ್ತಿದ್ರೂ ಕೂಡ ಕಳ್ಳನಂತೆ ಕೇಳಿದ್ದ. ಆಗ ಹುಸಿ ಮುನಿಸು ತೋರ್ತಾ, ಇದೆಲ್ಲ ಅಲಂಕಾರ ಯಾತಕ್ಕಾಗಿ ಅಂತ ನಿನಗೆ ನಿಜಕ್ಕೂ ಗೊತ್ತಿಲ್ವಾ ಅಂತ ಕೇಳಿದ್ಲು ಅವಳು. ಆಗ ಅವನು ನಗ್ತಾ, ಗೊತ್ತು, ಆದರೂ ಕೂಡ ನಿನ್ನ ಬಾಯಿಂದಾನೇ ಕೇಳೋಣ ಅಂದ್ಕೊಂಡೆ. ನಾನು ಎಷ್ಟು ಬಾರಿ ನಿನ್ನನ್ನು ಇದ್ರ ಬಗ್ಗೆ ಕೇಳಿದೆ, ಆದರೆ ನನಗೆ ಸಮಯ ಬೇಕು. ನಮ್ಮಿಬ್ಬರ ಸಂಬಂಧ ಇದಕ್ಕೆಲ್ಲ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಏನೇನೋ ಹೇಳ್ತಿದ್ದೆ, ಅದಕ್ಕೆ ಕೇಳಿದೆ ಅಷ್ಟೆ ಅಂದ. ಹೌದು, ಸಂಬಂಧದಲ್ಲಿ ನಾನು ನೀನು ಅಣ್ಣ ತಂಗಿನೇ ಆಗಿರ್ಬೋದು, ಆದರೆ ನೀನು ನನ್ನ ಒಡ ಹುಟ್ಟಿದವ, ನೀನು ಅಲ್ವಲ್ಲ. ಅಂದಮೇಲೆ ನನಗೆ ಇನ್ನೂ ಸಮಯದ ಅವಶ್ಯಕತೆ ಇಲ್ಲ. ಅದರಲ್ಲಿನೂ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ.
ಅದಕ್ಕೆ ನಿನ್ನಾಸೆನ ಪೂರೈಸೋದಕ್ಕೋಸ್ಕರ ಇಷ್ಟೆಲ್ಲ ಅಲಂಕಾರ. ಇದು ನನ್ನ ಮೊದಲನೆಯ ಸಲ, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಇದೆಲ್ಲವನ್ನ ಮಾಡಿದೆ ಅಂತ ಅವಳು ಹೇಳಿದ್ಲು. ಆಗ ಸೂರ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ನಡುವನ್ನು ಬಳಸಿ ಇನ್ನೂ ಹತ್ತಿರಕ್ಕೆ ಎಳ್ಕೊಂಡು, ನಿಜ ಹೇಳು, ನೀನಿದಕ್ಕೆಲ್ಲ ರೆಡಿ ಇದೆಯಾ? ಯಾಕಂದರೆ ನನಗೆ ಇದಕ್ಕೆಲ್ಲ ಏನೂ ಅವಸರ ಇಲ್ಲ ಅಂತ ಹೇಳಿದಾಗ, ಹೌದಾ, ನಿಜವಾಗ್ಲೂ ಅವಸರ ಇಲ್ವಾ ಅಂತ ಕೇಳಿದ್ಲು. ಹೌದು ಅಂತ ಅವನು ಹೇಳಿದಾಗ ಸ್ವಲ್ಪ ಕೋಪ ಮಾಡಿಕೊಂಡು, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ತಲೆ ಕೆಟ್ಟಿದೆಯಾ ನಿನಗೆ? ನಾನೇ ಮುಂದಾಗಿ ಇಷ್ಟೆಲ್ಲ ರೆಡಿ ಮಾಡಿ ನಾಚಿಕೆ ಬಿಟ್ಟು ನನಗೆ ಟೈಮ್ ಬೇಡ, ನಾನು ಇದಕ್ಕೆಲ್ಲ ರೆಡಿ ಇದ್ದೀನಿ ಅಂತ ಬಾಯಿ ಬಿಟ್ಟು ಹೇಳಿದ್ರು ಈ ರೀತಿ ಮಾತಾಡ್ತಿದೆಯಲ್ಲ ಅಂತ ಹೇಳಿದಾಗ, ಅವಳ ಬಾಯಿಯನ್ನು ಮುಚ್ಚುವುದಕ್ಕಾಗಿ ತನ್ನ ಅದರಗಳಿಂದ ಬೀಗ ಹಾಕಿದ್ದ ಸೂರ್ಯ. ಅವನ ಈ ನಡೆ ಸ್ವಪ್ನಾಳಿಗೆ ಅಚ್ಚರಿಯೇನೂ ಆಗಲಿಲ್ಲ. ಅವನಿಂದ ಇಂತಹದ್ದೇ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ದಳು ಅವಳು. ತಾನೂ ಅವನಿಗೆ ಪ್ರತಿಕ್ರಿಯಿಸಲು ಶುರು ಮಾಡಿದ್ಲು. ನಿಮಿಷಗಳವರೆಗೆ ಅದರಗಳ ಆಟ ಮುಂದುವರೆದು ಇಬ್ಬರು ಹಿಂದೆ ಸರಿದ್ರು. ಇಷ್ಟು ದಿನ ತಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಬಡಿಸಿ ಎದುರಿಗೆ ಇಟ್ಟಿದ್ರೂ ಕೂಡ ದಿನಾಲೂ ಸುಮ್ಮನೆ ಅದರ ಮೇಲೆ ಕಣ್ಣಾಡಿಸಿ ಮಲಗೋ ಪರಿಸ್ಥಿತಿ ನನ್ನದಾಗಿತ್ತು. ಇವತ್ತು ಅದಾಗದೇ ಬಂದು ತಿನ್ನು ಅಂತ ಹೇಳಿದ್ರು ಸುಮ್ಮನೆ ಇರೋದಕ್ಕೆ ನಾನೇನು ದಡ್ಡ ಅಲ್ಲ, ಮತ್ತು ಪೂರ್ತಿ ತಿಂದೇನೂ ಬಿಡೋದಿಲ್ಲ ಅಂದವನು ತಡ ಮಾಡದೆ ಸ್ವಪ್ನಾಳನ್ನು ತೋಳಲ್ಲಿ ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿ ಮತ್ತೊಮ್ಮೆ ಅವಳ ಅದರಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದ. ಸ್ವಪ್ನ ಕೂಡ ಯಾವುದೇ ಹಿಂಜರಿಕೆ ತೋರದೆ ಅವನಿಗೆ ಸಹಕರಿಸಿದ್ಲು. ಸೂರ್ಯಗೆ ಈಗ ಒಮ್ಮೆ ನಿರಾಳತೆ ಅನಿಸಿತ್ತು. ದೀರ್ಘ ಚುಂಬನದ ನಂತರ ಅವಳಿಂದ ಹಿಂದೆ ಸರಿದು ಅವಳನ್ನೊಮ್ಮೆ ಅಡಿಯಿಂದ ಮುಡಿವರೆಗೂ ದಿಟ್ಟಿಸಿ ನೋಡಿದ್ದ. ಗಾಢ ಕೆಂಪು ಬಣ್ಣದ ಟ್ರಾನ್ಸ್ಪರೆಂಟ್ ಸೀರೆಯಲ್ಲಿ ಆಗಷ್ಟೇ ಅರಳಿದ ಕೆಂಪು ಗುಲಾಬಿಯಂತೆ ಹೊಳಿತಾ ಇದ್ಲು. ಅವನ ಕೆಣಕುವ ತುಂಟ ನೋಟ ಅವಳಿಗೆ ನಾಚಿಕೆ ಆವರಿಸಿತ್ತು. ತಾನೇ ಮುಂದಾಗಿ ಲೈಟ್ ಆಫ್ ಮಾಡಿದ್ದಳಾದರೂ ಅವಳೇ ಬೆಳಗಿಸಿದ ಪರಿಮಳ ಭರಿತ ಮೇಣದ ಬತ್ತಿಗಳ ಬೆಳಕಲ್ಲಿ ಅವಳ ದೇಹ ಸಿರಿ ಮತ್ತಷ್ಟು ಅಂದವಾಗಿ ಕಾಣಿಸ್ತಿತ್ತು. ಸೂರ್ಯನಿಗೆ ಅವನ ನೋಟವು ಕಾವು ಸಹಿಸಿಕೊಳ್ಳಲಾಗದೆ ಸ್ವಪ್ನ ಕಣ್ಣು ಮುಚ್ಚಿದ್ಲು. ಅವಳೆರಡೂ ಕಣ್ಣುಗಳ ಮೇಲೆ ಚುಂಬಿಸಿದವನು ಮೂಗು, ಕೆನ್ನೆ, ಗಲ್ಲ, ಕಿವಿ, ತುಟಿಗಳೆಲ್ಲವನ್ನ ಚುಂಬಿಸಿ ಕೊರಳ ಒನಪಿನಲ್ಲಿ ಮುಖ ಉದುಗಿಸಿ ಬಹಳ ಆಸ್ತಿಯಿಂದ ಮುತ್ತಿನ ಮಾಲೆಗಳನ್ನು ಪೋಡಿಸಲು ಶುರು ಮಾಡಿದ. ಶಾಲ್ ಐ ಮೂವ್ ಸ್ವಪ್ನ ಅಂತ ಅವಳ ಸೆರಗ ಸರಿಸುವ ಮೊದಲೇ ಮತ್ತೊಮ್ಮೆ ಅನುಮತಿ ಕೇಳಿದವನಿಗೆ ಮೌನದಲ್ಲಿಯೇ ಅವನ ಮೇಲಿನ ಹಿಡಿತ ಬಿಗಿ ಮಾಡುವ ಮೂಲಕ ತನ್ನೊಪ್ಪಿಗೆಯನ್ನು ನೀಡಿದ್ದಳು ಸ್ವಪ್ನ. ಅವಳ ಒಪ್ಪಿಗೆ ಸಿಕ್ಕಿದ್ದೆ ಮೊದಲು ಅವಳ ಹಣೆಯ ಮೇಲೆ ಮುತ್ತಿಟ್ಟು ಐ ಲವ್ ಯು ಸ್ವಪ್ನ ಅಂತ ಮತ್ತೊಮ್ಮೆ ಅವಳ ಅದರಗಳ ಸವಿಸವೆದು ಅವನನ್ನು ಯಾವಾಗಲೂ ಕೆಣಕುವ ನಡುವ ಮೇಲೆ ಮುಖ ಒತ್ತಿದ. ಸ್ವಪ್ನಾಳಿಗೆ ಇದು ಮೊದಲ ಬಾರಿ ಆಗಿದ್ದರಿಂದ ಅವನ ನಡೆಗೆ ಸ್ವಲ್ಪ ಕಷ್ಟಪಡುವಂತೆ ಆಗಿತ್ತು. ಹಾಗನ್ಸಿದ್ರೂ ಆ ಸುಖವನ್ನು ಅನುಭವಿಸಲೇಬೇಕು ಅಂತ ಅಂದ್ಕೊಂಡಿದ್ದ ಅವಳು ನಿಧಾನಕ್ಕೆ ಅವನ ಆಟಕ್ಕೆ ಕರಗುತ್ತಾ ಹೋದ್ಲು. ಅವಳ ದೇಹ ಸಿರಿಯ ಮೇಲೆಲ್ಲ ಸರಾಗವಾಗಿ ಅವನ ಕೈಗಳು ಹರಿದಾಡೋದಕ್ಕೆ ಶುರು ಮಾಡಿದ್ರೆ ಅವಳಿಗೆ ಸ್ಪರ್ಧೆ ನೀಡುವಂತೆ ಅವನ ತುಟಿಗಳು ಹಿಂದೆಯೇ ಹೋಗ್ತಿದ್ವು. ಇಬ್ಬರ ನಡುವೆ ಅಂತರವಾಗಿದ್ದ ಅರಿವೆಗಳು ಯಾವಾಗಲೂ ನೆಲದ ಪಾಲಾಗಿದ್ವು. ಗಂಟೆಗಳು ಕಳೆದು ಇಬ್ಬರ ಮಿಲನವು ನಡೆದೇ ಹೋಗಿತ್ತು. ಇಷ್ಟು ದಿನ
ಒಬ್ಬರಿಗೊಬ್ಬರ ಕಣ್ಣು ನೋಟದಲ್ಲಿ ಮಿಂದೇಳುತ್ತಿದ್ದವರು ಇಂದು ಆ ಸ್ವರ್ಗ ಸುಖದ ಹೊಸ ಸವಿಸವೆದು ತಮ್ಮ ಜೀವನದ ಮತ್ತೊಂದು ಮಹತ್ತರ ಘಟ್ಟವನ್ನು ಏರಿದರು. ಸಮಾಜಕ್ಕೆ ಅವರು ಅಣ್ಣ ತಂಗಿ ಆಗಿದ್ರೂ ಕೂಡ ಮನಸ್ಸಿನಲ್ಲಿಯೇ ಈಗ ಅವರು ಸಂಗಾತಿಗಳಾಗಿ ಹೋಗಿದ್ದರು. ಇಬ್ಬರೂ ಕೂಡ ನಿದ್ರೆಗೆ ಜಾರುವಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ ಆಗೇ ಹೋಗಿತ್ತು. ಕತೆ ಹೇಗಿತ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ಚಾನಲಲ್ಲಿ ಇನ್ನಷ್ಟು ಕತೆಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.